ನಮಸ್ಕಾರ, ನಾನು ನಿಮ್ಮ ತ್ರಾಡಲ್ ಥ್ರಿಲ್ ಕನ್ನಡ. ಸೊ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಇವತ್ತು ಅಂತ. ಮೇಕ್ರಿ ಸರ್ಕಲಲ್ಲಿ ಸೂಪರ್ ಡ್ಯೂಕ್ ಬಂದಿದೆ ಅಂತ ಗೊತ್ತಾಯಿತು. ಭಾಳ ದಿನ ಆಯಿತು ಗೊತ್ತಾಗಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬೇಕಾಗಿದ್ದು 1:30ಗೆ, 2 o'clock ಆಗಿದೆ. ಇನ್ನೂ ಮ್ಯಾಪ್ಸ್ ಬೇರೆ 20 minutes ಅಂತ ತೋರಿಸ್ತಾ ಇದೆ. ನಮ್ದು ಹಿಂಗೆ ಯಾವಾಗಲೂ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಜೆ ಆಗಲಿ, ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನು ಹೇಳೋದು. ಇಲ್ಲಿ ನೋಡಿ, ನಮ್ಮ ಅಕ್ಷಯ್ ಫೋನ್ ಮಾಡ್ತಾ ಇದ್ದಾನೆ. ಅವನು ಬರ್ತಾ ಇದ್ದಾನೆ ಅಲ್ಲಿಗೆ. ಅವನು ರೀಚ್ ಆಗಿದ್ದಾನೆ ಆಲ್ರೆಡಿ. ಇಲ್ಲಿ ನೋಡಿ ನಂಬರ್ ಹೆಂಗಾಗಿದೆ, 72727. ಫ್ಯೂಲ್ ಬೇರೆ ಬ್ಲಿಂಕ್ ಹೊಡಿತಾ ಇದೆ. ತೊಂದರೆ ಏನಿಲ್ಲ, ಇನ್ನೂ ಒಂದು 30 ಕಿಲೋಮೀಟ್ರ್ ಬರುತ್ತೆ ಆರಾಮಾಗಿ. ಈಗ ನೋಡ್ರಪ್ಪ ಎಂಥ ಹೆವಿ ಟ್ರಾಫಿಕ್ಕು. ಮೆಜೆಸ್ಟಿಕ್ ಬೇರೆ. ನಮ್ಮ ಕಾಲು ಬೆಂದೋಯ್ತು. ಸೊ ಅದೇ ಹೇಳ್ದಂಗೆ ನಮ್ಮ ಪಾಪ ಅಕ್ಷಯ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಆವಾಗಿಂದ 10 minutes ಅಂತ ಹೇಳ್ತಾನೆ ಇದ್ದೀನಿ, ಹೋಗೋಕ್ಕೆ ಆಗ್ತಾಯಿಲ್ಲ. ಈ ಟ್ರಾಫಿಕ್ ಬಿಟ್ಟರೆ ತಾನೇ ಹೋಗೋಕ್ಕೆ. ಏನು ಅಂದರೆ ಆ ಸೂಪರ್ ಡ್ಯೂಕು ಬರೀ ಮೇಕ್ರಿ ಸರ್ಕಲಲ್ಲಿ ಅಷ್ಟೇ ಬಂದಿರೋದು ಇಡೀ ಬೆಂಗಳೂರಲ್ಲಿ. ಬೇರೆ ಕಡೆ ಎಲ್ಲೂ ಬಂದಿಲ್ಲ. ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ. ನೋಡಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ನಾನಿರೋ ಡಿಸ್ಟೆನ್ಸ್ಗೆ ಮೇಕ್ರಿ ಸರ್ಕಲ್ ನನಗೆ 20 ಕಿಲೋಮೀಟರ್ಸ್ ಆಗುತ್ತೆ. 20 ಕಿಲೋಮೀಟರ್ಸ್ ಏನು ದೊಡ್ಡದೇನಲ್ಲ, ಹೋಗ್ಬೋದು ಆರಾಮಾಗಿ. ಬಟ್ ಟ್ರಾಫಿಕ್ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಬನ್ನಿ ಅಲ್ಲಿ ಮೇಕ್ರಿ ಸರ್ಕಲ್ ಹತ್ರ ಸಿಗೋಣ. ಬೈಕರ್ಸು ಗುದ್ಕೊಂಡು ಬೀಳೋದು ಆಟೋ ಡ್ರೈವರ್ಸಿಂದನೇ. 75% ಅವರಿಂದನೇ. ಅವ್ರು ಸರಿಗಿದ್ರೆ ಎಲ್ಲ ಸರಿಗಿರುತ್ತೆ. ಇನ್ನು BMTC ಬಗ್ಗೆ ಮಾತಾಡೋಂಗಿಲ್ಲ. ಅವ್ರು ಮಾತ್ರ ಅವ್ರ ಬುದ್ಧಿ ಬಿಡೋಲ್ಲ. ಏನೂ ಮಾಡೋಕ್ಕಾಗಲ್ಲ ಇಂಥ ಜನರಿಗೆ. ಅಲ್ಲಿ ನೋಡಿ 2 ಕುದುರೆ ಹೋಗ್ತಾ ಇದೆ. ನಾನು 47 ಕುದುರೆ ಓಡಿಸ್ತಾ ಇದ್ದೀನಿ ಇಲ್ಲಿ. ಸೊ ನಾವು ನಮ್ಮ ಲೊಕೇಶನ್ಗೆ ಬಂದ್ವಿ. ಇದೇ ನೋಡಿ KTM ಹೂಸ್ಕೋರ್ನ. ಇಲ್ಲಿ ನಮ್ಮ ಅಕ್ಷಯನೇ ಕಾಣಿಸ್ತಾ ಇಲ್ಲ. KTM ಶೋರೂಮ್ ಮುಂದೆ GT ಪಾರ್ಕ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಜನ ಪಕ್ಕ 2 ರೈವಲ್ಸ್ ಮಾಡಿಟ್ಟಿದ್ದಾರೆ. ಓ, ಇಲ್ಲಿ ನಿಲ್ಸಂಗಿಲ್ಲ ಅನಿಸುತ್ತೆ. ಏನಾಗಲ್ಲ. ಅಲ್ಲಿ ಬಂದ ನೋಡಿ ನಮ್ಮ ಹೀರೋ. ನೋಡಿ ಜಾಗ ತೋರಿಸಿದ್ರೆ ಅವನಿಗೆ ಅವನು ಪಾರ್ಕ್ ಮಾಡಿಬಿಟ್ಟ. ಫುಲ್ಲು ರೈಡರ್ಸ್ ಎಲ್ಲ ಬಂದಿದ್ದಾರೆ. KTM ರೈಡರ್ಸು ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡೋಣ ಅಂತ. ಬನ್ನಿ ಒಳಗಡೆ ಹೆಂಗಿದೆ ತೋರಿಸ್ತೀನಿ. ಇಲ್ಲಿ ನೋಡಿ ಡ್ಯೂಕ್ 790 ಹೆಂಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇದು ಮಾಮೂಲಿ ಡ್ಯೂಕ್ಗಿಂತ ಲೆಂದಿಯಾಗಿದೆ. ಎಕ್ಸಾಸ್ಟ್ ಪೈಪ್ ನೋಡಿ ಇಲ್ಲೇ ಬಂದಿದೆ, ಹತ್ರನೇ, ಸೀಟ್ ಹತ್ರನೇ. ಟೈರ್ ಸೆಕ್ಷನ್ ನೋಡ್ರಪ್ಪ ಹೆಂಗಿದೆ. ಅಯ್ಯಪ್ಪ, ಮಹಾರಾಷ್ಟ್ರ ಗಾಡಿ.
ಇಲ್ಲಿ ನೋಡಿ KTM ಲೆವೆಲ್ 3 ಜಾಕೆಟ್ಸು. ಪ್ರೈಸ್ ನೋಡಿ ಒಂದ್ಸಲ ಇಲ್ಲಿ 66,000 ಇದಕ್ಕೆ. ಇದು ಪ್ಯಾಂಟ್ ನೋಡಿ 43,000. ಯಾವುದು ನೋಡಿ ಇದು ಹೆಂಗಿದೆ ಇದು. $54,000 ಇದೊಂದು ಜಾಕೆಟ್ಗೆ. ನೋಡಿ ಒಂದೊಂದು ಗ್ಲೌಸ್ಗೂ 18,000 ಇದೆ ಒಂದೊಂದು ಗ್ಲೌಸ್ಗೂ. ಸೊ ನಾವು ಬೈಕ್ಸ್ನೆಲ್ಲ ನೋಡಿದ್ದಾಯಿತು. ನಮ್ಮ ಮನೆ ಬರೋಕ್ಕೆ ಸೂಪರ್ ಡ್ಯೂಕ್ 1390 ನೆನ್ನೆ ತಾನೇ ಸೇಲ್ ಆಗಿದೆ. ನಾವು ಬಂದಿರೋದು ಇವತ್ತು. ಯಾವುದೋ ಪುಣ್ಯಾತ್ಮ ಎತ್ಬಿಟ್ಟಿದ್ದಾನೆ ಗೊತ್ತಿಲ್ಲ. 1290 ಅಷ್ಟೇ ಸಿಕ್ಕಿದ್ದು ನಮಗೆ ಅಡ್ವೆಂಚರು. ಆಮೇಲೆ 890 ಡ್ಯೂಕು, ಆಮೇಲೆ 890 ಅಡ್ವೆಂಚರು. ಅದು ಬಿಟ್ಟರೆ ಏನು ಸ್ಪೆಷಲ್ ಏನು ಇರಲಿಲ್ಲ. 1390 ನೋಡೋಕ್ಕಂತಲೇ ಬಂದಿದ್ದು, ಬಟ್ ನೋಡೋಕ್ಕಾಗಲಿಲ್ಲ. ಇರಲಿ, ನೆಕ್ಸ್ಟ್ ವೀಕ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಡಿಸ್ಪ್ಲೇಗೆ ಇನ್ನೊಂದು. ಆವಾಗ ಬಂದು ನೋಡ್ಕೊಂಡು ಹೋದ್ರೆ ಆಯಿತು. ಇಂಡಿಯಾದಲ್ಲಿ ಇದೊಂದೇ ಅಂತೆ ಶೋರೂಮು ಸೂಪರ್ ಡ್ಯೂಕ್ ಡಿಸ್ಪ್ಲೇಗೆ ಬಂದಿರೋದು. ನನಗೆ ಬಿಲೀವೇ ಮಾಡೋಕ್ಕಾಗಲಿಲ್ಲ. ಡೆಲ್ಲಿಲೂ ಇಲ್ಲ, ಮುಂಬೈನೂ ಇಲ್ಲ, ಒನ್ ಆ್ಯಂಡ್ ಓನ್ಲಿ ಬೆಂಗಳೂರಲ್ಲಿದೆ. ನೋಡಿ ನಮ್ಮ ಕರ್ನಾಟಕ ಎಷ್ಟು ಫೇಮಸ್ಸು. ಕ್ರೇಜಿ ರೆಕಾರ್ಡೆಡ್. ಈ ಸಲ ಚೆನ್ನಾಗಿ ಬಂತು. ಸೊ ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗಿನ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದ ಅಕ್ಷಯ್. ಊಟ ಮಾಡ್ಕೊಂಡು ಮತ್ತೆ ನಮ್ಮ ಲೊಕೇಶನ್ಗೆ ಹೋಗ್ತೀವಿ. ಇಲ್ಲಿ ನೋಡಿ ದುಕಾಟಿ ಬೈಕ್ಸ್ ನೋಡಿ ಹೆಂಗಿದೆ. ಏನು ಇದ್ರದ್ದು ಹಳೆ ಮಾಡಲು. ಹಂಗೆ ವಾಪಸ್ ವೇಯಲ್ಲಿ ಹೋಗ್ತಾ ದುಕಾಟಿ ಶೋರೂಮ್ ಸಿಕ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಸ್ಕ್ರ್ಯಾಮ್ಲರ್ ಹೆಂಗಿದೆ ನೋಡಿ, ಮಲ್ಟಿ ಸ್ಟ್ರಾಡ. ಇದು ಡಯಾವೆಲ್ಲು. ಇದ್ಯಾವುದಪ್ಪ ಇದು ಡೆಸರ್ಟ್ ಎಕ್ಸು. ಇಲ್ಲಿ ನೋಡಿ ಇಲ್ಲಿ ಇದಾಗಿದೆ, ಡ್ಯಾಮೇಜ್ ಆಗಿದೆ. ವಾಟ್ ದ ಫಕ್, ಟಯರ್ ನೋಡ್ರಪ್ಪ ಇಲ್ಲಿ ಎಷ್ಟು ಸೆಕ್ಷನ್ ಇದೆ. ಇಲ್ಲಿ ಇಷ್ಟು ದಪ್ಪ ಇದೆಯಲ್ಲಪ್ಪ. ಕಾರ್ದು ಇಷ್ಟು ಬರಲ್ಲ, ಅಷ್ಟು ದಪ್ಪ ಇದೆ ಇದು. ಸೆಕ್ಷನ್ ಎಷ್ಟು ಇದ್ರದ್ದು? ಸೆಕ್ಷನ್ನೇ ಕಾಣಿಸ್ತಾ ಇಲ್ವಲ್ಲಪ್ಪ. ಇರ್ತಿದ್ದು 200 ಮೇಲೆ ಇದೆ ಸೆಕ್ಷನ್ ಇದು. ಇಲ್ಲಿ ನೋಡಿ 950S ಹೆಂಗಿದೆ. ಇವೆಲ್ಲ ನಾವಿರೋ ಏರಿಯಾದಲ್ಲಿ ಕಾಣಿಸೋದೇ ಇಲ್ಲ ಗುರು, ಇವೆಲ್ಲ ಬೈಕ್ಸ್ಗಳು. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ ಒಳಗಡೆ. ಬನ್ನಿ ಇಲ್ಲಿ ಸ್ವಲ್ಪ ಸಿನಿಮ್ಯಾಟಿಕ್ಸ್ ತೊಗೊಂಡು ಹೋಗೋಣ. ಇಲ್ಲಿ ನೋಡಿ ಪ್ಯಾನೋಮೇರಾ ಎಷ್ಟು ಸೆಕ್ಸಿ ಆಗಿದೆ. ಟೆಸ್ಟ್ ಡ್ರೈವ್ ಗಾಡಿ ಗುರು, ಎಷ್ಟು ರೇರ್ ಆಗಿ ನೋಡಿ. ಇವೆಲ್ಲ ನೋಡೋದೇ ಇಲ್ಲ ನಮ್ಮ ಏರಿಯಾದಲ್ಲಿ, ಒಂದು ಸಲನೂ ನೋಡಿಲ್ಲ ಗುರು ನಾನು ಇದನ್ನ. ವಿಡಿಯೋದಲ್ಲಿ ತುಂಬ ಚಿಕ್ಕದು ಕಾಣಿಸುತ್ತೆ, ಬಟ್ ಎದುರುಗಡೆ ನೋಡಿದ್ರೆ ತುಂಬ ಯೂಸ್ ಆಗಿದೆ ಮತ್ತು ವೈಡ್ ಇದೆ. ಇವೆಲ್ಲ ತಗೊಳ್ಳೋ ಅಷ್ಟರಲ್ಲಿ ಕೈಕಾಲು ಬಿದ್ದೋಗ್ತಾವ ಅಷ್ಟೇ. ಸೊ ನೋಡಾಯಿತು ಗಾಡಿ ಎಲ್ಲ, ಹೊರಡ್ತಾ ಇದ್ದೀವಿ ನಮ್ಮ ಲೊಕೇಶನ್ಗೆ. ನಮ್ಮ ಅಕ್ಷಯ್ನೂ ಹೋದ, ಅಲ್ಲಿ ಮುಂದ್ಗಡೆ ಹೋಗ್ತಾ ಇದ್ದಾನೆ. ಸೊ ಇವತ್ತಿನ ವ್ಲಾಗ್ ಅಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.